ಕಾರ್ಮಿಕರಿಗೆ ಕಿಟ್ ವಿತರಿಸಿದ ಶಾಸಕ ಹಂಪಯ್ಯ ನಾಯಕ್. ಮಾನ್ವಿ ಪಟ್ಟಣದ ಶಾಸಕರ ಭವನದಲ್ಲಿ ಮೆಸನ್ ಕಿಟ್ ವಿತರಣೆ. ಸಾವಿರಾರು ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಭಾಗಿ. ಸರ್ಕಾರದ ಯೋಜನೆಗಳ ಬಳಕೆಗೆ ಕಾರ್ಮಿಕರ ಸಲಹೆ. ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗಾಗಿ ನಾನಾ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಹೀಗಾಗಿ ಸರ್ಕಾರದ ಸೌಲಭ್ಯಗಳನ್ನು ಕಾರ್ಮಿಕರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಶಾಸಕ ಹಂಪಯ್ಯ ನಾಯಕ್ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಶಾಸಕ ಭವನದಲ್ಲಿ ಕಾರ್ಮಿಕ ಇಲಾಖೆ ಹಮ್ಮಿಕೊಂಡಿದ್ದ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸರ್ಕಾರ ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರಿಗಾಗಿ ಸಕಲ ಸೌಲಭ್ಯ ನೀಡುತ್ತಾ ಬರುತ್ತಿದೆ ಎಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮ ಪರವಾಗಿ ಇದ್ದಾರೆ ಎಂದರು. ಮಾನ್ವಿಯಲ್ಲಿ ಒಟ್ಟು 300 ಕಾರ್ಮಿಕರಿಗೆ ಕಿಟ್ ಬಂದಿದ್ದು ಹಂತ ಹಂತವಾಗಿ ವಿತರಿಸುವ ಕೆಲಸ ಮಾಡಲಾಗುತ್ತಿದೆ. ಸರ್ಕಾರದ ಕಾರ್ಮಿಕ ಅಧಿಕಾರಿಯಾದ ಮಲ್ಲಯ್ಯ ಅವರು ನಿಮ್ಮ ಪರವಾಗಿ ಕೆಲಸ ಮಾಡುತ್ತಾರೆ ಎಂದರು. ಎಂಡಿ ಗೌಸ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಮಾನ್ವಿ. ಶಾಸಕರಾದಂಥ ಹಂಪಯ್ಯ ಸಾವ್ಕಾರರು ಈ ಒಂದು ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ. ಈಗ ನಾವು ಸುಮಾರು ಅಂದರೆ 1.5 ತಿಂಗಳಿಂದ ನಾವು ಸಾಹೇಬರಿಗೋಸ್ಕರ ನಮ್ಮ ಡೇಟ್ ಕೊಡಲಿ ಅಂತ ನಾವು ಕಾಯ್ತಾ ಇದ್ವಿ. ಆದಷ್ಟು ಬೇಗ ಡೇಟ್ ಕೊಟ್ಟರು. ಇವತ್ತಿನ ದಿವಸ ನಾವು ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಅನುಕೂಲ ಆಯಿತು. ಮತ್ತು ಹಲವಾರು ಕಾರ್ಮಿಕರು ಹಿಂದೆ ಉಳಿದಿದ್ದಾರೆ. ನಮ್ಮ ಕಾರ್ಮಿಕರು ಯಾಕೆ ಉಳಿದಿದ್ದಾರೆ ಅಂದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ. ಮಾರ್ಗದರ್ಶನ ಆಗ್ಬೇಕಾದ್ರೆ ನಮ್ಮ ಕಾರ್ಮಿಕರಲ್ಲಿ ನಮ್ಮ ಕಾರ್ಮಿಕ ಇಲಾಖೆ ವತಿಯಿಂದ ಒಂದು ಶಿಕ್ಷಣ ಕೊಡಬೇಕು. ಯಾವ ರೀತಿ ಅಂದರೆ ಸ್ಟಡಿ ಕ್ಲಾಸ್ ಅಂತ ಇರುತ್ತೆ ನಮ್ಮ ಕಾರ್ಮಿಕ ಇಲಾಖೆ ಒಳಗೆ. ಆ ಒಂದು ಕಾರ್ಮಿಕರಿಗೆ ಸ್ಟಡಿ ಕ್ಲಾಸ್ ಕೊಟ್ಟರೆ ಮುಂದೆ ಎಲ್ಲ ಕಾರ್ಮಿಕರಿಗೂ ಕೂಡ ನೋಂದಣಿ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಬೋರ್ಡ್ನಲ್ಲಿ ಕಾರ್ಮಿಕ ಮಂಡಳ ಬೋರ್ಡ್ನಲ್ಲಿ ಸದಸ್ಯತ್ವ ಆದವ್ರಿಗೆ ಮಾತ್ರ ಎಲ್ಲ ಸೌಲಭ್ಯಗಳು ಸಿಗೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಮ್ಮ ಕಾರ್ಮಿಕರಲ್ಲಿ ಒಂದು ವಿನಂತಿ ಏನಂದರೆ ಪ್ರತಿಯೊಬ್ಬ ಕಾರ್ಮಿಕ ಸದಸ್ಯತ್ವ ಹೊಂದಬೇಕು. ಸದಸ್ಯತ್ವ ಹೊಂದಿದಾಗ ಮುಂದೆ ಈಗ ನೋಡಿರಿ ನಮ್ಮ ಸಾಹೇಬರು ಹೇಳಿದ್ರು, ಮಲ್ಲಪ್ಪ ಸಾಹೇಬರು ಪ್ರತಿಯೊಬ್ಬರಿಗೆ ಒಂದು ಕಿಟ್ ಕೊಡಬೇಕಾದ್ರೂ ಕೂಡ ಅವರಿಗೆ ಸದಸ್ಯತ್ವ ಹೊಂದಿರುವಂಥ ಒಂದು ಲೇಬರ್ ಕಾರ್ಡ್ ಬೇಕು. ಲೇಬರ್ ಕಾರ್ಡ್ ಬೇಕಾದ್ರೆ ಎಲ್ಲ ಸೌಲಭ್ಯಗಳು ಬರ್ತವೆ. ಮದುವೆ ಸಹಾಯಧನ ಬರ್ತದೆ, ಡೆಲಿವರಿ ಬರ್ತದೆ, ಆಸ್ಪತ್ರೆ. ಇವತ್ತಿನ ದಿವಸ ನೋಡಿರಿ, ಹಿಂದಿನ ಸರ್ಕಾರದಲ್ಲಿ 2 ಲಕ್ಷ ಇದ್ದಂಥ ವೇದಿಕೆ ವೆಚ್ಚ ಈಗ 5 ಲಕ್ಷ ವೆಚ್ಚ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಯಾರಿಗೋಸ್ಕರ ಮಾಡಿದ್ದಾರೆ? ನಮ್ಮ ಕಾರ್ಮಿಕರಿಗೋಸ್ಕರ ಮಾಡಿದ್ದಾರೆ. ಅದೇ ರೀತಿಯಾಗಿ ಮುಂದೆ ನಾವು ಪೆನ್ಷನ್ ಕೂಡ ನಾವು ಜಾಸ್ತಿ ಮಾಡ್ಬೇಕಂತೇಳಿ ಈ ಒಂದು ಸಭೆಯಲ್ಲಿ ಕೇಳ್ತಾ ಇದ್ದೀವಿ. ಪೆನ್ಷನ್ ಅಂದರೆ ನಮಗೆ 60 ವರ್ಷ ಆದ ನಂತರ ಬರ್ತಕ್ಕಂಥ ಒಂದು ವೃತ್ತ ಪೆನ್ಷನ್ ಬೇಕಂತೇಳಿ ನಾವು ಹೆಚ್ಚಿಗೆ ಇವತ್ತಿನ ದಿನದಲ್ಲಿ 3,000 ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದಾರೆ. ನಮಗೆ ಸುಮಾರು ಅಂದರೆ 10,000 ಆದರೂ ಪೆನ್ಷನ್ ಕೊಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ವೇದಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದ್ರೆ ಗೊತ್ತಿಲ್ಲ ಅಂತಲೇ ಲೆಕ್ಕ ಇಲ್ಲ ಸರ್. ಕಿಟ್ ಬಂದಿರೋದು 300 ಕಿಟ್ ಬಂದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ 300ಗೆ ಮಾತ್ರ ಕೊಡಬೇಕು. ಜಾಸ್ತಿ ಕಿಟ್ ಬಂದಿಲ್ಲ ಸರ್. ಅದು ಮತ್ತು ಹಳೆ ಕಾರ್ಮಿಕರಿಗೆ, ಹೊಸ ಕಾರ್ಮಿಕರಿಗಿಲ್ಲ. ಯಾರು ಹಳೆ ಕಾರ್ಡಿನಿಂದ 18, 19, 20, 18 ಒಳಗಿದ್ದವರಿಗೆ ಮಾತ್ರ ಕೊಡಬೇಕು. ಮೇಲೆ ಅಂದರೆ ಕೊಡೋಕ್ಕಾಗಲ್ಲ ಸರ್. ಈಗ ಹಳೆ ಮಂದಿಗಿಲ್ಲ, ಹಳೆ ಮಂದಿಗೆ ಕೊಡ್ಬೇಕು ಸರ್, ಹೊಸ ಮಂದಿಗಿಲ್ಲ. ಇವತ್ತು ಕೊಟ್ಟಿರಿ, ಇವತ್ತು ಹಳೆ ಮಂದಿಗೆ ಕೊಟ್ಟಿರಿ. ಇವತ್ತು ಕೆಟ್ಟು ಕೊಟ್ಟರೆ ಅಲ್ಲ ಸರ್, ಇವರು ಹಳೆ ಮಂದಿ ಆಗ್ತಾರೆ, ಹೊಸ ಮಂದಿ ಆಗ್ತಾರೆ. ಹಳೆ ಮಂದಿ ಆಗ್ತಾರೆ. ಇವರು ತಿರುಗಿಲ್ಲ, ಇಲ್ಲ ಇಲ್ಲ ಸರ್, ಇಲ್ಲ. ಇವರು ಇದೇ ಲಾಸ್ಟ್ ಸರ್ ಕಿಟ್ಟು, ಮತ್ತೆ ಬರಲ್ಲ ಕಿಟ್ಟು. ಮತ್ತೆ ಪುನಃ ನಂಬರ್ಗೆ ಪಾದವರಿಗೆ ಮತ್ತೆ ಕಿಟ್ಟು ಕೊಡ್ತೇವೆ. ಆ ರೀತಿ ಎದಕ್ಕಂದ್ರೆ ಈಗ ಇದನ್ನಾಗಲಿ ಜನರಲ್ಲಿ ಅವೇರ್ನೆಸ್ ಬರ್ಬೇಕು. ನೀವು ಕೊಡ್ತಕ್ಕಂಥ ಸೌಲಭ್ಯನ ಐತೆ ಎಲ್ಲ ನೀವು ಹೇಳಿದಿರಿ. ಅದು ಯಾರಿಗೆ ಗೊತ್ತಾಗಂಗಿಲ್ಲ. ಇವತ್ತೊಂದು ಮೀಟಿಂಗ್ದಾಗ ಅದೇ ಕಾರ್ಮಿಕರಿಗೆ ಗೊತ್ತಾಗ್ತದೆ. ಅವ್ರು ಯಾರು ಮಾತಾಡ್ತಾರೋ ಯಾರಲ್ಲ ಯಾರು ಹೇಳ್ತಾರೆ. ಇದು ಕಾಂಪರೇಟಿವ್ ಡಿಪಾರ್ಟ್ಮೆಂಟ್ ಮಾಡಿ ಸರ್ ಮಾಡ್ಬೇಕು. ಕಾಂಪರೇಟ್ ಮಾಡಿ ಅವ್ರು ಕೊಟ್ಟರೆ ಎಲ್ಲರಿಗೆ ಏನು ಬಂದ ಕಾರ್ಮಿಕರಿಗೆ ಗೊತ್ತಾಗ್ತದೆ ಯಾರು ಇದನ್ನೊಂದು ವಂಚಿತರಾಗಿರೋ ಅಂಥವ್ರು ಈಗ ಗೊತ್ತಿಲ್ಲದೆ ಸುಮ್ಮನೆ ಬಂದಂಥವ್ರು ಬಂದಾರ ತಮ್ಮ ಕೆಲಸ ಮಾಡ್ಕೊಂತ ಅನುಕೂಲ ಆಗಲ್ಲ ಅವ್ರಿಗೆ. ಇಲ್ಲಂತ ಉಳಿದವ್ರಿಗೆ
ಕಾರ್ಮಿಕ ಕೆಲಸ ಮಾಡಿದ್ರು ಅವ್ರಿಗೆ ಅನುಕೂಲನೇ ಇರ್ತದೆ. ಅಂಥವ್ರಿಗೆ ಅನುಕೂಲ ಆಗ್ಬೇಕಂದ್ರೆ ನಾವು ಪ್ರಚಾರ ಆದಾಗ ಮಾತ್ರ ಹಾಂ ಸರ್. ನಿಮ್ಮಲ್ಲಿ ಅಪ್ಲಿಕೇಶನ್ ಅದು ಕೆಲಸ ಆಗಬೇಕು. ಸರ್ ಇನ್ನೊಂದು ವಿಷಯ, 2022, 23, 24ವರೆಗೆ ನಾವು ಸ್ಕಾಲರ್ಶಿಪ್ ಹಾಕಿ ಇನ್ನವರೆಗೆ ಬಂದಿಲ್ಲ ಸರ್. ಅದು ಬರಂಗ ನೀವು ಸ್ವಲ್ಪ